ನಮಸ್ಕಾರ. ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ಇವತ್ತು ನಾನು ಒಂದು ಬದನೆಕಾಯಿ ಪಲ್ಯ ಮಾಡಿ ತೋರಿಸ್ತೀನಿ. ಒಂದು ದಂಟು ಸೊಪ್ಪು ಅಂತಾರೆ, ರಾಜಗಿರಿ ಪಲ್ಯ ಅಂತಾರೆ. ಈ ರಾಜಗಿರಿ ಪಲ್ಯನ ಮಾಡಿ ತೋರಿಸ್ತೀನಿ. ಇದು ತೀರಾ ಸಿಂಪಲ್ ಆಗಿ ಮಾಡ್ಕೋಬಹುದು. ಇದು ಅನ್ನಕ್ಕೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬಹುದು, ಇಲ್ಲ ಚಪಾತಿ ರೊಟ್ಟಿಗೆಲ್ಲ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ. ಈ ಬದನೆಕಾಯಿ ಪಲ್ಯ, ಈ ರಾಜಗಿರಿ ಪಲ್ಯ ಎರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಎರಡು ಪಲ್ಯ ಮಾಡಿ ತೋರಿಸ್ತಿದ್ದೀನಿ ಇವತ್ತು ನಾನು. ಇದಕ್ಕೆ ಏನೇನ್ ಬೇಕು ಸಾಮಗ್ರಿಗಳನ್ನು ಫಸ್ಟ್ ತೋರಿಸ್ಬಿಟ್ಟು ಆಮೇಲೆ ಯಾವ ತರ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ಬದನೆಕಾಯಿ ಪಲ್ಯ ಮಾಡೋದಕ್ಕೆ ನಾನು ಒಂದು 4 ಬದನೆಕಾಯಿ ಇದೆ, ಒಂದು ಈರುಳ್ಳಿ, ಒಂದು ಟೊಮಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಒಗ್ಗರಣೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಜೀರಿಗೆ, ಕರಿಬೇವು, ನಿಮಗೆ ಖಾರಕ್ಕೆ ಬೇಕಾಗುವಷ್ಟು ಖಾರ, 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ, 1/4 ಟೇಬಲ್ ಸ್ಪೂನಷ್ಟು ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ದೀನಿ. ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಕಡೆಯಲ್ಲಿ ನಾನು ಎಣ್ಣೆನ ಹಾಕ್ತಾ ಇದ್ದೀನಿ. ಇದು ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸಾಸಿವೆ ಜೀರಿಗೆನ ಹಾಕ್ತಾ ಇದ್ದೀನಿ. ನೋಡಿ, ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಈರುಳ್ಳಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಇವತ್ತು ಮಾಡ್ತಾ ಇರೋ ಎರಡೂ ಪಲ್ಯಗಳು ಬೇಗನೆ ರೆಡಿ ಆಗುತ್ತೆ. ರೊಟ್ಟಿಗೆ ಚಪಾತಿಗಂತೂ ಸೂಪರ್ ಆಗಿರುತ್ತೆ ಇವೆರಡರ ಕಾಂಬಿನೇಷನ್ನು. ನೋಡಿ, ಈಗ ಈರುಳ್ಳಿ ಸ್ವಲ್ಪ ಹುರಿದಾಯಿತು. ಇದಕ್ಕೆ ನಾನೀಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಮಿಕ್ಸ್ ಮಾಡಿದ್ದಾಯಿತು. ಈಗ ನಾನು ಒಂದು ಟೊಮೆಟೊನ ದಪ್ಪ ಕಟ್ ಮಾಡಿ ತೊಗೊಂಡಿದ್ದೀನಿ. ಈಗ ಬದನೆಕಾಯಿನ ಕಟ್ ಮಾಡಿ ನಾನು ನೀರಲ್ಲಿ ಹಾಕಿಟ್ಟಿದ್ದೀನಿ. ಈ ಥರ ನೀರಲ್ಲಿ ಹಾಕಿಡೋದ್ರಿಂದ ಬದನೆಕಾಯಿ ಕಪ್ಪಗಾಗಲ್ಲ. ಟೊಮೆಟೊ ಈ ಬದನೆಕಾಯಿ ಒಟ್ಟಿಗೆ ಹಾಕಬೇಕು, ಯಾಕಂದರೆ ಇದಕ್ಕೆ ನಾವು ನೀರು ಹಾಕಲ್ಲ. ನಾವು ಹಾಗೇ ಡ್ರೈ ಆಗಿ ಮಾಡೋದ್ರಿಂದ ಈ ಟೊಮೆಟೊ ಬದನೆಕಾಯಿ ಎರಡೂ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಎರಡೂ ಕೂಡ ಒಟ್ಟಿಗೆ ಬೇಯುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಹುರ್ಕೋಬೇಕು. ನೋಡಿ, ಇದು ಹುರಿದಾಯ್ತು. ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ. ಈ ನೀರಲ್ಲೇ ಬದನೆಕಾಯಿ ಟೊಮೆಟೊ ಎಲ್ಲನೂ ಬೇಯುತ್ತೆ. ಸ್ವಲ್ಪ ಎಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮೇಲೆ ಮುಚ್ಚಳ ಮುಚ್ಚಿ ಇದರ 2 ರಿಂದ 3 ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕು. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಒಂದು ಪ್ಲೇಟ್ನ ಮುಚ್ತಾ ಇದ್ದೀನಿ ಇದ್ರ ಮೇಲೆ. ನೋಡಿ, ಸಣ್ಣ ಉರಿಯಲ್ಲಿ ಇಡಬೇಕು. ಇದನ್ನು ಸಣ್ಣ ಉರಿಯಲ್ಲಿಟ್ಟು ಒಂದು 2 ರಿಂದ 3 ನಿಮಿಷ ಹಾಗೆ ಬಿಟ್ಬಿಡಬೇಕು. ನೋಡಿ, ಆಗಿದೆ. ಈಗ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ಬದನೆಕಾಯಿ ಬೆಂದಿದೆ. ಈಗ ನಾನು ಖಾರ ಹಾಕ್ತಾ ಇದ್ದೀನಿ. ನಾವು ಉತ್ತರ ಕರ್ನಾಟಕದ ಕಡೆ ಮಸಾಲೆ ಖಾರ ಅಂತ ಮಾಡ್ತೀವಿ. ಮಸಾಲೆ ಖಾರ ಹಾಕಿದ್ದೀನಿ. ಮಸಾಲೆ ಖಾರ ಇಲ್ಲ ಅನ್ನೋರು ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಒಂದು 1/4 ಟೇಬಲ್ ಸ್ಪೂನಷ್ಟು ಮತ್ತು ಗರಂ ಮಸಾಲ ಒಂದು 1/4 ಟೇಬಲ್ ಸ್ಪೂನಷ್ಟು ಹಾಕಿ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಈ ಬದನೆಕಾಯಿ ಪಲ್ಯ ರೆಡಿ ಆಗುತ್ತೆ. ಮೇಲೆ ಸ್ವಲ್ಪ ನಾನೀಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಒಂದು 5 ರಿಂದ 6 ನಿಮಿಷದಲ್ಲೇ ರುಚಿಕರವಾದ ಬದನೆಕಾಯಿ ಪಲ್ಯನ ರೆಡಿ ಮಾಡ್ಕೋಬಹುದು. ಬದನೆಕಾಯಿ ಪಲ್ಯ ರೆಡಿ ಆಯಿತು. ಈಗ ರಾಜಗಿರಿ ಪಲ್ಯ ಅಥವಾ ದಂಟು ಸೊಪ್ಪಿನ ಪಲ್ಯ ಯಾವ ಥರ ಮಾಡೋದು ಅಂತ ನೋಡೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ, ಉಪ್ಪು, ಬೆಳ್ಳುಳ್ಳಿ, ರಾಜಗಿರಿ ಪಲ್ಯ ಅಥವಾ ಇದಕ್ಕೆ ದಂಟು ಸೊಪ್ಪು ಎರಡು ಹೇಳ್ತಾರೆ, ಇದನ್ನು ತೊಗೊಂಡಿದ್ದೀನಿ ತೊಳೆದ್ಬಿಟ್ಟು. ಇದು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಇದನ್ನು ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಜಾಸ್ತಿ ಹೊತ್ತು ಕೂಡ ಇದನ್ನು ಬೇಯಿಸ್ಕೋಬಾರ್ದು, ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಈ ಸೊಪ್ಪನ್ನೆಲ್ಲ ನಾನೀಗ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮೇಲೆ ಮುಚ್ಚಳ ಮುಚ್ಚಿದನ್ನು ಬೇಯಿಸ್ಕೋಬೇಕು. ನೀವು ಅನ್ನಕ್ಕೆ ಬೇಕು ಅನ್ನೋದಾದರೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕಾಯಿ ತುರಿ ಏನಾದರೂ ಹಾಕಿ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಕೂಡ ಮಾಡ್ಕೋಬೋದು. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದು ಚಿಕ್ಕ ಮಕ್ಕಳೆಲ್ಲ ಈ ಸೊಪ್ಪು ಖಾರ ಇರಲ್ಲ, ಹಾಗಾಗಿ ಚಪಾತಿಗೆಲ್ಲ ಹಾಕಿಕೊಟ್ರೆ ತಿಂತಾರೆ. ನೋಡಿ, ಇದನ್ನು ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಇದನ್ನು ನೋಡಿ, ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಿದ್ದಂಗೆ ನಾವು ಸ್ಟವ್ನ ಆಫ್ ಮಾಡ್ಕೊಂಬಿಡಬೇಕು. ಜಾಸ್ತಿ ಹೊತ್ತು ಕುದಿಸ್ಬಾರ್ದು, ತುಂಬಾ ಸಾಫ್ಟ್ ಆಗಿಬಿಡತ್ತೆ. ಸ್ವಲ್ಪ ಹೊತ್ತು ಕುದೀತಿರ್ಬೇಕಾದ್ರೇ ನಾವು ತೆಗೆದುಬಿಡಬೇಕು. ತೆಗೆದು ಇದನ್ನೆಲ್ಲ ನೀರನ್ನ ಸೋದಿಸ್ಕೋಬೇಕಾಗತ್ತೆ. ನೋಡಿ, ನಾನೊಂದು ಚಾಳಣಿಗೆ ಹಾಕ್ಕೊಂಡು ಇದು ತಣ್ಣಗಾಗೋವರೆಗೂ ಬಿಡ್ತೀನಿ. ಇದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದು ಎಕ್ಸ್ಟ್ರಾ ನೀರನ್ನೆಲ್ಲ ಇದನ್ನು ಹಿಂಡಿ ತಕ್ಕೋಬೇಕಾಗತ್ತೆ. ನೋಡಿ, ಈ ಥರ ನೀರನ್ನ ಹಿಂಡಿ ತೆಗೆದು ಈಗ ಒಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ, ಬೆಳ್ಳುಳ್ಳಿ ಕೆಂಪಗಾಗೋವರೆಗೂ ಏನು ಹುರ್ಕೋಬಾರ್ದು. ಬೆಳ್ಳುಳ್ಳಿ ಹಾಕಿದ ತಕ್ಷಣ ನಾವು ಈ ಸೊಪ್ಪನ್ನ ಹಾಕಿಬಿಡ್ಬೇಕು. ಅದಕ್ಕೆ
ನಿಮ್ಗೆ ಇನ್ನೊಂದು ಚೂರು ಇದಕ್ಕೆ ಜಾಸ್ತಿ ಮಾಡ್ಕೋಬೇಕು ಅನ್ನಂದರೆ ಒಂದು ಈರುಳ್ಳಿನ ಹಾಕೋಬಹುದು. ಈರುಳ್ಳಿ, ಕಾಯಿ ತುರಿ ಅಥವಾ ಶೇಂಗಾದ ಕೂತು ಕೂಡ ಹಾಕಿ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾನು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ 1 ನಿಮಿಷ ಹುರ್ಕೊಂಡ್ರೆ ಸಾಕು, ಈ ಪಲ್ಯ ರೆಡಿ ಆಗುತ್ತೆ. ನೋಡಿ ಈಗ ಈ ಪಲ್ಯ ರೆಡಿ ಆಯಿತು. ದಂಟು ಸೊಪ್ಪು ಅಂತಲೂ ಹೇಳ್ತಾರೆ, ಇದು ರಾಜಗಿರಿ ಪಲ್ಯ ಅಂತ ಉತ್ತರ ಕರ್ನಾಟಕದ ಕಡೆ ಹೇಳ್ತೀವಿ. ಇದನ್ನು ಎಷ್ಟು ಈಸಿಯಾಗಿ ಮಾಡ್ಕೋಬಹುದು. ರೆಡಿ ಆಯಿತು. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಈ ಪಲ್ಯನ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನು ಅನಿಸುತ್ತೋ ಕಮೆಂಟ್ ಮಾಡಿ. ಧನ್ಯವಾದಗಳು.